ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವ ಎಚ್ಚರಿಕೆ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಬೆರಳಿಟ್ಟು ಸೂಚಿಸ್ತಾ ಇದೆ. ಗುರುಬಲ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಹೇಗೆ ಭೂಮಿಗೆ ಓಝೋನ್ ಲೇಯರ್ ಪ್ರೊಟೆಕ್ಷನ್ ಕೊಡ್ತಾ ಇದೆಯೋ ಹಾಗೆ ಮಿಥುನ ರಾಶಿಯವರಿಗೆ ಗುರು ಅನ್ನುವಂಥ ಒಂದು ಪ್ರೊಟೆಕ್ಷನ್ ಲೇಯರ್ ಸಿಗ್ತಾ ಇದೆ. ಆದಾಗ್ಯೂ ಗ್ರಹಣದ ಪ್ರಭಾವ ಪ್ರೊಟೆಕ್ಷನ್ ಲೇಯರ್ನ ದಾಟಿ ಬರೋದಕ್ಕೆ ತುಂಬ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ನಿಮ್ಮ ಮೊಬೈಲು, ಲ್ಯಾಪ್ಟಾಪು, ನಿಮ್ಮ ಬಂಗಾರ ಇತ್ಯಾದಿಗಳ ಕಡೆ ಗಮನ ಇಡಿ. ನೀವೇ ಮಿಸ್ಪ್ಲೇಸ್ ಮಾಡುವ ಸಾಧ್ಯತೆ, ಮರ್ತು ಹೋಗೋ ಸಾಧ್ಯತೆ ಅಥವಾ ಕಳ್ಳರಿಂದ ಅದು ದೂರ ಆಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ. ಇದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆದಷ್ಟು ಸ್ವಲ್ಪ ಹಣವನ್ನು ಸೇವಿಸಿ ಇಡುವಂತಹ ಯೋಚನಾ ಶಕ್ತಿಯಲ್ಲಿ ನೀವು ಮುಂದೆ ಬರೋದು ಅಂತ ಒಳ್ಳೆಯದು. ಮನೆಯ ಹಿರಿಯರ ಸಲಹೆಗಳನ್ನು ತಗೊಳ್ಳಿ, ಅನುಭವಸ್ಥರ ಸಲಹೆಗಳನ್ನು ತಗೊಳ್ಳಿ, ಅದು ಬಹಳ ಮುಖ್ಯವಾಗುತ್ತೆ. ಮತ್ತೊಂದೆಡೆ ಕಠಿಣ ಪರಿಶ್ರಮದಿಂದ ನಿಮಗೆ ಫಲ. ಪರಿಹಾರ ಗುರುಗಳೇ, ಪರಿಹಾರ ಅಂತ ಬಂದಾಗ ವಾರಾಹಿ ನಿಗ್ರಹ ಅಷ್ಟಕಂ ಅಥವಾ ಸ್ತೋತ್ರ ಅನ್ನುವಂಥ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಅದನ್ನು ಕೇಳೋಕ್ಕೆ ಶುರು ಮಾಡಿ. ಅದನ್ನು ಕೇಳ್ತಾ ಇದ್ದರೆ ಈ ದೋಷಗಳೆಲ್ಲ ನಿಮ್ಗೆ ಯಾವುದು ಬರದೇ ಎಚ್ಚರಿಕೆ ಅನ್ನೋದು ಸಿಗುತ್ತೆ.